ಇವಾಗ ಮಂಗಳೂರಲ್ಲಿ ಸ್ವಲ್ಪ ಮೀನಿಗೆ ರೇಟ್ ಎಲ್ಲ ಕಮ್ಮಿ ಆಗಿದೆ. ಈಗ ಮಳೆ ಬರೋ ಕಾರಣದಲ್ಲಿ ಮೀನೆಲ್ಲ ಹೋಗ್ತಾ ಇಲ್ಲ. ಇವಾಗ ಎಲ್ಲರಿಗೂ ಸಹ ಬಡವರಿಗೆ ತಿನ್ಬೋದು ಮೀನು. ಇದೊಂದು 12-13 ಕಿಲೋ ಇರ್ಬೋದು. ನಿಮ್ಮ ಬೋಟಲ್ಲಿ ಯಾವುದು ಹೈಯೆಸ್ಟ್ ಉಂಟು ಇವತ್ತು? ನಮ್ಮ ಬೋಟಲ್ಲಿ ಇವತ್ತು ಪ್ರೋಗ್ರಾಮ್ ಬಾಯ್ ಟಾಟಾ ಬಾಯ್ ಬಾಯ್. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಬೆಳಿಗ್ಗೆ 5 ಗಂಟೆ ಆಯಿತು. ಹಾಗೆ ನಾವು ಇವತ್ತು ದಕ್ಕೆಗೆ ಬಂದಿದ್ದೇವೆ. ನೋಡ್ಬೋದು 2 ತಿಂಗಳಿಂದ ಸ್ಟಾಪ್ ಆದ ಮೀನುಗಾರಿಕೆ ಇವಾಗ ಪುನಃ ಸ್ಟಾರ್ಟ್ ಆಗಿದೆ. ಹಾಗಾಗಿ ಒಂದ್ಸಲ ನಾವು ದಕ್ಕೆ ಹೋಗಿ ಬರುವ ಅಂತೇಳಿ ಈ ಸಲ ಸ್ಪೆಷಲ್ ವಿಡಿಯೋ ಒಂದು ದಕ್ಕೆದು ಮಾಡುವ ಅಂತೇಳಿ ಬಂದಿದ್ದೇವೆ. ತುಂಬ ಬ್ಯುಸಿ ಇದೆ ಅಲ್ಲ, ತುಂಬ ಬ್ಯುಸಿ ಉಂಟು ಈಗ ಬೆಳಿಗ್ಗೆದು. ಬನ್ನಿ ನಿಮಗೆ ತೋರಿಸ್ತೇವೆ ಏನೆಲ್ಲ ಉಂಟು ಇವತ್ತು ಅಂತೇಳಿ. ಬನ್ನಿ. ನಮ್ಮೊಟ್ಟಿಗೆ ರಿಯಾಸ್ ಕೇಕೆ ಅವರಿದ್ದಾರೆ. ಅವರ ಹತ್ರ ಇಲ್ಲಿ ಹೇಗೆಲ್ಲ ಆಗ್ತಾ ಉಂಟು ಕೇಳುವ. ಸರ್, ಹೇಗೆ ಉಂಟು ವ್ಯಾಪಾರ, ಹೇಗೆ ಉಂಟು? ತೊಂದರೆ ಇಲ್ಲ, ಜೋರಲ್ಲಿ ನಡೀತಾ ಉಂಟು. ಇವಾಗ ಮಂಗಳೂರಲ್ಲಿ ಸ್ವಲ್ಪ ಮೀನಿಗೆ ರೇಟ್ ಎಲ್ಲ ಕಮ್ಮಿ ಆಗಿದೆ. ಈಗ ಮಳೆ ಬರೋ ಕಾರಣದಲ್ಲಿ ಮೀನೆಲ್ಲ ಹೋಗ್ತಾ ಇಲ್ಲ. ಇವಾಗ ಎಲ್ಲರಿಗೂ ಸಹ ಬಡವರಿಗೆ ತಿನ್ಬೋದು ಮೀನು. ಇದರ ಹೆಸರು ಪಕ್ಕಿ ಮೀನು ಅಂತ ಹೇಳಿ. ಇದು ಚಮ್ಮಣ ಅಂತ, ಇದು RC ಅಂತ, ಅದು ಡಿಸ್ಕೋ ಅಂತ, RC ಅಂತ, ಇದು ನಜೀರ್ ಭಾಯ್ ಅಂತ ಹೇಳಿ ಇವರು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋರು. ಮತ್ತೆ ನೋಡಿ ಎಷ್ಟು ದೊಡ್ಡ ಮೀನು ನೋಡಿ. ಇಲ್ಲಿ ಹೆಸರೇನು ಇದು ಮೀನಿದೆ? ಇದು .3. ಓಕೆ ಓಕೆ. ನಿಮ್ಮ ಹೆಸರು? ನಮ್ಮ ಅಬ್ದುಲ್ ಖಾದರ್. ಸ್ವಲ್ಪ ಸಣ್ಣ ವ್ಯಾಪಾರ ಮಾಡುದು ಇಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 41 ವರ್ಷ ಐತಿ ಇಲ್ಲಿ. 41 ವರ್ಷ ನೋಡಿ, ಅಂಜಲ್ ಬಂದಿದೆ ನೋಡಿ, ಮೀನುಗಳ ರಾಶಿ ಉಂಟು ಇಲ್ಲಿ. ನಿಮ್ದು ಹೆಸರೆಂತ ಸರ್? ನೂರುದ್ದೀನ್. ಯಾವೆಲ್ಲ ಮೀನು ಬಂದಿದೆ ಇಲ್ಲಿ ಈಗ? ಇದು ಬೇರೆ ಸಾರ್ಕ್ ಉಂಟು, ಮತ್ತೆ ಡಿಸ್ಕೋ ಉಂಟು, CD ಉಂಟು, ಮುರು ಉಂಟು, ಗ್ಲಾಸ್ ಉಂಟು, ಮೆಲ್ಗುಂಟು, ಮತ್ತೆ ಇದು ಕೊಂತಿ ಉಂಟು, ಮತ್ತೆ ಪಕ್ಕಿ ಮೀನು. ಹೇಗೆ ಮೀನು ಇದು ರೇಟ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆ? ಸ್ವಲ್ಪ ಕಮ್ಮಿ ಉಂಟು ಸರ್. ಅಂದರೆ ಗಿರಾಕಿ ಇಲ್ಲಲ್ಲ, ಮೀನು ಫುಲ್ ಉಂಟು. ತುಂಬ ಮೀನು ಬಂದಿದೆಲ್ಲ ಇವತ್ತು? ಮೀನು ಬಂದಿದೆ. ದಿನಾಲು ದಕ್ಕೆ ಓಪನ್ ಇರ್ತದಲ್ಲ? ಓಪನ್ ಇರ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಇಲ್ಲಿ ಒಂದು ದೊಡ್ಡ ಸೈಜ್ ಇದು ಅಂಜಲ್ ಉಂಟು. ಎಷ್ಟು ಕೆಜಿ ಉಂಟು ಇದು? ಇದೊಂದು 12-13 ಕಿಲೋ ಇರ್ಬೋದು. 12-13. ಎಷ್ಟು ಇರ್ತದೆ ಒಂದು ಕೆಜಿಗೆ? ಎಷ್ಟು? ಒಂದು ಕೆಜಿಗೆ ಇದು 750 ಅಂತ. ನೋಡಿ ಎಷ್ಟು ತುಂಬ ತುಂಡ ಉಂಟು ನೋಡಿ, ಎಷ್ಟು ದೊಡ್ಡ ಅಂಜಲ್ ಮೀನು. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ನಜೀರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡ್ಬೋದು, ನಾವೀಗ ಒಂದು ಬೋಟ್ ಹತ್ರ ಬಂದ್ವಿ. ವೆಲಂಕನಿ ಬೋಟ್ ಅಂತೇಳಿ. ಅದರ ಪ್ರಾಪ್ರೇಟರ್ ಆದ ಶ್ರೀ ವಿಲಿಯಂ ಡಿಸೋಜದವರು ಇದ್ದಾರೆ. ಅವರ ಹತ್ರ ಕೇಳುವ ಹೇಗೆ ಇವತ್ತು ವ್ಯಾಪಾರ ಆಗ್ತುಂಟು. ಸರ್, ಹೇಗೆ ಆಗ್ತುಂಟು ವ್ಯಾಪಾರ ಇವತ್ತು? ಇವತ್ತು ಒಂದು ಒಳ್ಳೆ ಮಾರ್ಕೆಟ್ ಉಂಟು. ಸ್ವಲ್ಪ ರೇಟ್ ಎಲ್ಲ ಉಂಟು ಮೀನಿಗೆ. ಮೀನು ತುಂಬ ಕಡಿಮೆ ಆಗಿದೆ ಇವತ್ತು, ಹಾಗೋಸ್ಕರ ಒಳ್ಳೆ ರೇಟ್ ಬರ್ತದೆ. ಹೌದು. ಯಾವುದೆಲ್ಲ ಮೀನು ಬಂದಿದೆ ಇವತ್ತು? ಡಿಸ್ಕೋ, ಮದ್ಮಾಲ್, ಕೋಲ್ಬೊಂಡಸ್, ಕಪ್ಪೆ ಎಲ್ಲ. ನಿಮ್ಮ ಬೋಟಲ್ಲಿ ಯಾವುದು ಹೈಯೆಸ್ಟ್ ಉಂಟು ಇವತ್ತು? ನಮ್ಮ ಬೋಟಲ್ಲಿ ಇವತ್ತು ಡಿಸ್ಕೋ ಮೀನು ಮತ್ತು ಮದ್ಮಾಲ್ ಉಂಟು. ಓಕೆ, ಅವ್ರು ಹೇಳಿದರು ಡಿಸ್ಕೋ ಮೀನು ಮತ್ತು ಮದ್ಮಲ್ ಮೀನು ಉಂಟು. ಬನ್ನಿ, ನಾನು ನಿಮಗೆ ಬೋಟಿನ ಒಳಗಡೆ ತೋರಿಸ್ತೇನೆ ಹೇಗೆಲ್ಲ ಅವರು ಅನ್ಲೋಡ್ ಮಾಡ್ತಾರೆ ಅಂತೇಳಿ. ಬನ್ನಿ ಹೋಗುವ.
ಮಾತಾಡುವಾಗ ಹೊಗೆ ಬರ್ತುಂಟು. ನಾವೀಗ ಇದ್ರ ಒಳಗೆ ಸ್ಟೋರೇಜ್ ಒಳಗಿದ್ದೇವೆ. ಇಲ್ಲಿ ಒಂದು ಸಲ ಸ್ಟೋರೇಜ್ ಆಗುವಾಗ 500 ಬ್ಲಾಕ್ ಆಗ್ತಾರೆ ಇವರು. ಈಗ ನಾವು ನೋಡುವಾಗ ಇಲ್ಲಿ ನೋಡ್ಬೋದು ನೋಡಿ, ಬೊಂಡಾಸ್ ಉಂಟು ಇವತ್ತು, ಗರಿ ಗರಿಯಾದ ಬೊಂಡಾಸ್ ಸಿಕ್ಕಿದೆ ಅಂತೆ ಹೈಯೆಸ್ಟ್. ಹೌದು, ಸ್ವಲ್ಪ ಒಳಗಡೆ ನಿಂತರೆ ಇನ್ನೂ ಫುಲ್ಲು ನಮ್ಮದು ಗಟ್ಟಿ ಆಗ್ಬೋದು. ನೋಡಿ ಇಲ್ಲಿ ತೋರಿಸ್ತೇನೆ, ಬೊಂಡಾಸ್ ಉಂಟು ನೋಡಿ, ಐಸಲ್ಲಿ ಹಾಕಿತ್ತು, ಸ್ವಲ್ಪ ಚಿಕ್ಕ ಸೈಜ್. ನೋಡಿ ಈಚೆ ಕಡೆ ಅವರೀಗ ಎತ್ತುತ್ತಾರೆ. ನೋಡ್ಬೋದು ಇಲ್ಲಿಂದ ಹಿಡಿದು ಆ ಇಂಡಿಯನಿಂದ ಹಿಡಿದು ಈಚೆ ಲೆಫ್ಟ್ ತನಕ ಫುಲ್ ಬೋಟ್ ಇದೆ, ಫುಲ್ ಅನ್ಲೋಡಿಂಗೆಲ್ಲ ಮಾಡ್ತಾ ಇದ್ದಾರೆ. ಫುಲ್ ಈಗ ಮೀನು ತುಂಬ ಬಂದಿದೆ ಅಂತೆ. ಮತ್ತು ಅವರು ಕಮ್ಮಿ ಉಂಟಂತ ಹೇಳ್ತಾರೆ, ಬಟ್ ಇಲ್ಲಿ ತುಂಬ ಮೀನುಂಟು, ವೇಸ್ಟೇಜ್ ಕೂಡ ಉಂಟು, ಎಲ್ಲ ಕೂಡ ಉಂಟು. ಈಗ ಬೊಂಡಾಸ್ ಉಂಟು, ಇಲ್ಲಿ ಕಂಡಬಟ್ಟೆ ಮೀನುಂಟು. ಬನ್ನಿ ಇನ್ನೊಂದು ಕಡೆ ಹೋಗುವ, ಬನ್ನಿ. ಇಟ್ಲಿ ನಕ ಥ್ಯಾಂಕ್ ಯು. ಓಕೆ ಓಕೆ. ನೋಡಿ ಅಂಕಲ್ನವ್ರು ನಮಗೆ ಒಂದು ಬಟ್ಟಿ ಇದು ಕೊಟ್ಟಿದ್ದಾರೆ, ಯಾವುದು ಡಿಸ್ಕೋ ಮೀನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಫ್ರೈ ಮಾಡಿ ತಿನ್ಬೋದು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ನೋಡಿ ಈಗ ಇಲ್ಲಿ ಇವರ ಹತ್ರ, ನಿಮ್ಮ ಹೆಸರು ಸರ್? ಮುಸ್ತಫಾ. ಹಾಂ, ಮುಸ್ತಫರ್ ಇದ್ದಾರೆ. ಇದರ ಬಗ್ಗೆ, ಈ ಮೀನಿನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಅರಣ್ಯ ಮೀನು ಅಂತ ಹೇಳಿ ಇದಕ್ಕೆ. ಇದು ಇಲ್ಲಿ ತಿನ್ನುವುದು ಕಮ್ಮಿ, ಇದು ತಮಿಳ್ನಾಡಿಗೆ ಹೋಗ್ತದೆ ಈ ಮೀನೆಲ್ಲ. ಓಕೆ, ಇಲ್ಲಿ ಯಾವುದೆಲ್ಲ ತಿನ್ನೋದಿಲ್ಲ ಅದೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡ್ತೀವಿ? ಹೌದು, ಇಂಟರ್ಸ್ಟೇಟಿಗೆ. ಎಷ್ಟು ಉಂಟು ಇದಕ್ಕೆ ಈಗ ಕೆಜಿಗೆ? ಇದು ಕೆಜಿಗೆ ಇಲ್ಲಿ 100 ರೂಪಾಯಿ ಇದೆ. ಹಾಂ, ಇಲ್ಲಿ 100 ರೂಪಾಯಿ. ತಮಿಳ್ನಾಡಲ್ಲಿ ಆದರೆ ಅಲ್ಲಿ ಒಂದು 140 ರೂಪಾಯಿ ಎಲ್ಲ ಮಾಡ್ತಾರೆ. ಹಾಗೆ ಮಾರ್ಜಿನಿಟ್ಟು ಮಾಡ್ತಾರೆ. ಓಕೆ. ಮತ್ತೆ ಬೇರೆ ಯಾವುದು ಮೀನುಂಟು? ಬೇರೆ ಅಂಜಲ್ ಉಂಟು. ಅಂಜಲ್ ಉಂಟಾ? ಇದು ಅಂಜಲ್. ಇಲ್ಲಿ ಬನ್ನಿ. ಎಷ್ಟು ಕೆ ಜಿ ಇದು ಒಂದೊಂದು? ಇದು ಕೆಜಿಗೆ 300 ರೂಪಾಯಿ. ಓಕೆ, ಇದು ಎಷ್ಟು ಕೆ ಜಿ ಉಂಟು ಒಂದು ಅಂಜಲ್? ಕೆಜಿ ಒಂದು ಮೀನು. ಒಂದು ಮೀನು 1 ಕೆಜಿ. ವರ್ಷನಾ ಇದು? ಇದು ಪರ್ಸೆಂಟ್ ಫಿಶಿಂಗ್. ಹಾಂ, ಇಲ್ಲಿ ಬನ್ನಿ. ಇದು ಬಾಲ್ ಪಿನ್ ಅಂತ ಹೇಳಿದೆ. ಇದು ಬಾಲ್ ಪಿನ್. ಹಾಂ. ಎಷ್ಟುಂಟು ಇದಕ್ಕೆ ಕೆ ಜಿಗೆ? ಇದಕ್ಕೆ ಕೆಜಿಗೆ 150 ರೂಪಾಯಿ. 150 ರೂಪಾಯಿ. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಮತ್ತು ಇಲ್ಲಿ ಹಾಂ, ಮದಿಮಾಲ್ ಎಷ್ಟು? ಇದಕ್ಕೆ 130 ರೂಪಾಯಿ. 130 ರೂಪಾಯಿ. ಎಲ್ಲ ಈಗ ಎಕ್ಸ್ಪೋರ್ಟ್ ಆಗೋದು ತಮಿಳ್ನಾಡಿಗೆ? ಎಲ್ಲ ತಮಿಳ್ನಾಡಿಗೆ. ಈಗ ಲಾರಿ ಬರ್ತದೆ, ಐಸ್ ಹಾಕಿ ಎಲ್ಲ ಎಕ್ಸ್ಪೋರ್ಟ್ ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿ ಈಗ ಇಲ್ಲಿ ಮುರುಮೀನುಂಟು. ಹೇಗೆ ಮುರುಮೀನಿಗೆ? ತೊಂದರೆ. ಮುರುಮೀನಿಗೆ ಎಷ್ಟು ಕೆ ಜಿಗೆ ಇವತ್ತು 140 ಇದಕ್ಕೆ. ಇದು 1 ಕೆಜಿಯಲ್ಲಿ 4-5 ಬರ್ತದೆ. ಆಚೆ ಕಡೆ ದೊಡ್ಡದಾದರೆ ಇದು 1 ಕೆಜಿಯಲ್ಲಿ 3 ಬರ್ತದೆ. 180, 170. ಯಾವುದು ಇದು? ಪರ್ಷನ್ ಇದಾ, ಡೀಪ್ ಸಿಯಾ? ಇದು ಡೀಪ್ ಸಿ ಇದು. ಓಕೆ, ಥ್ಯಾಂಕ್ ಯು. ಪೂರಾ ಆಫರ್ ಬಟ್ಟಿ ರೇಟ್ ಇತ್ತೆ ಕಮ್ಮಿ, ಪೂರಾ ಕಮ್ಮಿ. ಎಂಚ ಉಂಟು ಒಂದಕ್ಕೆ ರೇಟ್ ಪೂರ? ಅವು 200 ರೂಪಾಯಿ ಕೆಜಿಗೆ. ಇಜ್ಜನ 350 ರೂಪಾಯಿ ಇತ್ತುಂಡು. ಐತೆ ಪೋಟಲ್ ರಾಸಿ ಉಂಡತ್ತ ಅಂಚ.
ಮುರ್ಮೀನ್ ತುಲೆಗೆ 120 ರೂಪಾಯಿ ಇತ್ತುಂಡು ಇತ್ತೆ ಎಲ್ಪರ್ ಪೈ ಎನ್ಪರ್ ಪೈ ಅಂಜಣ್ಣ ಮಸ್ತ್ ಮೀನು ಬೈದನ್ ಅವಲ್ಲ 200 ರೂಪಾಯಿ ಇತ್ತುಂಡೆ ಮದ್ಮಾಲ್ಗೆಲ್ಲ ಫುಲ್ ಡಿಮ್ಯಾಂಡ್ ಮೀನು ಇತ್ತೆಲ್ಲ ಪೂರ ಒತ್ಪೋತುಂಡೆ ಪೂರ ಕಮ್ಮಿ ಉಂಟು ರೇಟೆಲ್ಲ ಇಂದು ಎಲ್ಲಿಯ ಇಂದು ಏಳು ಎನ್ಮ ಕೌಂಟು ಒಂದು 4 ಐನು ಅವು ಒಂದು ಮೂಜಿ 1 kg ಅಂಚ ಆಯ್ತಾ ಸಾಯಿ ಡಿಸೆಂಬರ್ 150 ಐಕಿ ಅಂದಕ್ಕೆ 150 ಡಿಸೆಂಬರ್ಗೆ ಡಿಸೆಂಬರ್ಗ ಮೀನೆಲ್ಲ ಕಮ್ಮಿ ಉಪ್ಪುಂಡತ್ತ 150 ರೂಪಾಯಿ kg ಹಾಪುಂಡು ಪೂರ ತಿನ್ಪುಲಿ ಇತ್ತೆಲ್ಲ ಪೂರ ಫ್ರೀ ಅಂದ ಓಕೆ ಅವ್ರು ಹೇಳ್ತಿದ್ದಾರೆ ಈಗ ಎಲ್ಲ ತುಂಬ ಕಮ್ಮಿ ಉಂಟು ಮೀನು ರೇಟಿಗೆ ಮತ್ತು ಡಿಸೆಂಬರ್ ಈಗ ಸೀಸನ್ ಮತ್ತು ನೆಕ್ಸ್ಟ್ ಹೋದ ಹಾಗೆ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ ಯಾಕಂದರೆ ಸ್ವಲ್ಪ ಮೀನು ಖಾಲಿ ಆಗ್ತಾ ಬರ್ತದೆ ಅಂತ ಹೇಳ್ತಿದ್ದಾರೆ. ಸರಿ ಬನ್ನಿ ಮುಂದೆ ಏನು ಯಾರೆಲ್ಲ ಸಿಗ್ತಾರೆ ನೋಡುವ ಬನ್ನಿ ಹೋಗು. ಇದು ನಮ್ಮ ಜೊತೆ ಜಲೀಲ್ ಅವರು ಇದ್ದಾರೆ. ಯಾವೆಲ್ಲ ಮೀನು ಉಂಟು ನಿಮ್ಮ ಹತ್ರ ಇವತ್ತು? ಈಗ ಸದ್ಯಕ್ಕೆ ಈಗ ಬಂದದ್ದು ಬ್ಲ್ಯಾಕ್ ಪಾಂಪ್ಲೆಟ್ ಮತ್ತು ಸಿಯರ್ ಫಿಶ್ ಅಂಜಲ್ ಮತ್ತು ಪಿಂಕ್ ಪಾರ್ಚ್ ಇದು ಮದ್ಮಾಲ್ ಅಂತ ಹೇಳ್ತಾರಲ್ಲ ಅದು. ಇದು ಈಗ ಈ ಅಂಜಲ್ ಎಷ್ಟು ಬರ್ತದೆ ಒಂದು? ಈಗ ಇವತ್ತು ಅಂದರೆ 26 ತಾರೀಕಿಗೆ ಇಲ್ಲಿ 750 ರೂಪಾಯಿ ಹೋಲ್ಸೇಲ್ ರೇಟ್ ನಡೀತಾ ಉಂಟು. 760. ಈ ಬ್ಲ್ಯಾಕ್ ಪಾಂಪ್ಲೆಟ್ ಉಂಟಲ್ಲ ಇದು ಬ್ಲ್ಯಾಕ್ ಪಾಂಪ್ಲೆಟ್ಗೆ ಇದಕ್ಕೆ 750 ರೂಪಾಯಿ ಉಂಟು. ಹೌದು, ಅದೊಂದು ತೋರಿಸ್ಬೋದು ಎಷ್ಟು ಬರ್ತದೆ ಅಂತೇಳಿ. ಇದೊಂದು ಸಾಧಾರಣ ಹತ್ತಿರ 1 kg ಬರ್ಬೋದು. 1 kg ಬರ್ಬೋದು. ಟೇಸ್ಟ್ ಅದು ಇದು ಟೇಸ್ಟ್ ಇದಂದ್ರೆ ನಮಗೆ ಹೋಟೆಲ್ಗೆಲ್ಲ ಹೋಗೋದಿದೆಯಲ್ಲ ಇದು ಮತ್ತೆ ಇದು, ಹಾಗಾಗಿ ಈಗ ಸ್ವಲ್ಪ ಹಗ್ಗ ಉಂಟು ರೇಟ್. ಈಗ ಸ್ವಲ್ಪ ಹಗ್ಗ ಅಂದರೆ ಕ್ಯಾಚಸ್ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಹಗ್ಗ. ಇಲ್ಲ ಮಳೆಗಾಲದಲ್ಲಿ 1400 ರೂಪಾಯಿ ಇತ್ತು ಇದಕ್ಕೆ. ಹೌದು ಹೋಲ್ಸೇಲ್ ರಿಟೇಲ್ ಇದು. ಹೋಲ್ಸೇಲ್ ರಿಟೇಲ್ ಅಲ್ಲ, ರಿಟೇಲ್ ಒಂದು 100 ರೂಪಾಯಿ ಎಲ್ಲ ನಿಮಗೆ ಜಾಸ್ತಿ ಸಿಗ್ಬೋದು. ಓಕೆ ಅಂತ ಹೇಳೋದು ಸ್ವರಕ್ಕೆ ಇದನ್ನು ಮೇಲೆ ಕೆಳಗೆ ಮಾಡಬೇಕು. ಎಷ್ಟಿರ್ಬೋದು 1 kg? 1 kg 100 ರೂಪಾಯಿ ಹತ್ತಿರ ಇರ್ತದೆ. ಓಕೆ 100 ರೂಪಾಯಿ. ಮತ್ತು ಇದು ಮಡಲ್ ಮೀನು ಇದರದ್ದು ದೊಡ್ಡದು ನೀವು ಅಲ್ಲಿ ನೋಡಿದ್ರಲ್ಲ, ಹೌದೌದು ದೊಡ್ಡದು ಇದು ಸಣ್ಣದು. ಇದು ಮಡಲ್ ಅಂದರೆ ಇದು ಮಡಲ್ ಅಂತ ಈ ಥರ ಮಡಲ್ ಬರ್ತದಲ್ಲ ಅದಕ್ಕೆ ಮಡಲ್ ಅಂತ. ಎಷ್ಟಿರ್ತದೆ ಇದಕ್ಕೆ? ಅದಕ್ಕೆ 200 ರೂಪಾಯಿ ಹತ್ತಿರ ಇದೆ kg. ಇದೀಗ ಎಕ್ಸ್ಪೋರ್ಟ್ ಆಗೋದಾ? ಎಲ್ಲ ಇಲ್ಲ ಇಂಡಿಯನ್ ಮಾರ್ಕೆಟ್ ಎಲ್ಲ ಎಕ್ಸ್ಪೋರ್ಟ್ ಅಲ್ಲ. ಹೌದೌದು, ಇಲ್ಲಿ ಇಂಡಿಯನ್ ಮಾರ್ಕೆಟ್ ಇಂಡಿಯನ್ ಅಂದರೆ ಅದರ್ ಸ್ಟೇಟ್ಗೆಲ್ಲ ಹೋಗ್ತದೆ, ಕೇರಳ ತಮಿಳ್ನಾಡಿಗೆಲ್ಲ. ಇಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ? ಕೇರಳದ ಹೋಗೋದು, ಕೇರಳಕ್ಕೆ ಹೋಗ್ತದೆ. ಹೌದು. ಮತ್ತೆ ಮಳೆಗಾಲದಲ್ಲಿ ನೀವೆಂತ ಮಾಡ್ತೀರಿ ಅಂದ್ರೆ? ಮಳೆಗಾಲದಲ್ಲಿ ರಜೆ 2 ರಜೆ ಮನೆಯಲ್ಲಿ ಫುಲ್ ರೆಸ್ಟ್. ನಮಗೆ 10 ತಿಂಗಳು ಮಾತ್ರ ಕೆಲಸ, 2 ತಿಂಗಳು ನಾವು ರೆಸ್ಟ್ ಫುಲ್ ರೆಸ್ಟ್. ಈಗ ಬೇರೆ ಕಡೆಯಿಂದ ಮೀನು ಯಾವುದು ಬರೋದು? ಅದು ಬರ್ತದೆ, ಅದು ಮಾರ್ಕೆಟ್ಗೆ. ಇಲ್ಲಿ ಇದು ಫಿಶಿಂಗ್ ಹಾರ್ಬರ್ ಅಲ್ಲ, ಇಲ್ಲಿ ಇದು ಫಿಶಿಂಗ್ ಸಂಬಂಧ ಮಟ್ಟದ ಮಾತ್ರ. ಔಟ್ ಸೈಡ್ ಇಲ್ಲಿ ಬರ್ಲಿಕ್ಕಿಲ್ಲ. ಔಟ್ ಸೈಡ್ ಮಾರ್ಕೆಟ್, ಅದು ಮಾರ್ಕೆಟಿಂಗ್ ಬೇರೆ ಸೆಕ್ಷನ್. ಇದು ಟ್ರಾಲ್ ಬೋಟ್ ಮತ್ತೆ ಬೋಟ್ ಇದು ಮಾತ್ರ ಮೀನು. 2 ತಿಂಗಳು ಫುಲ್ 2 ತಿಂಗಳು ಟೋಟಲಿ ಇಲ್ಲಿ ಬಂದು ಟೋಟಲಿ ಏನು ಕೆಲಸ ಇಲ್ಲ. ಒಂದು ಚಾದ ಅಂಗಡಿ ಕೂಡ ಇದರೊಳಗೆ ಇರೋದಿಲ್ಲ. 2 ತಿಂಗಳಿಗೆ ಫುಲ್ ಟೋಟಲಿ 100% ಇಲ್ಲಿ ಬಂದು. ಥ್ಯಾಂಕ್ ಯು. ನೋಡಿ ಫ್ರೆಶ್ ಸರ್, ಇವತ್ತು ಈಗ ಪ್ರಾನ್ಸ್ ಎಲ್ಲ ನೋಡ್ಬೋದು ನಮಗೆ. ಟೈಗರ್ ಪ್ರಾನ್ಸ್ ಎಲ್ಲ ಎಷ್ಟುಂಟು ಈಗ ರೇಟ್? ಅದಕ್ಕೆ ಈಗ ಒಂದು ರೇಟ್ ಅಂತ ಫಿಕ್ಸ್ ಆಗಲಿಲ್ಲ. ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆದದಷ್ಟೇ ಅಲ್ಲ, ಅದಕ್ಕೆ ಇನ್ನು ಎಲ್ಲ ರೇಟ್ ಫಿಕ್ಸ್ ಆಗಲಿಕ್ಕೆ ಈ ತಿಂಗಳು ಹೋಗ್ತದೆ ಕರೆಕ್ಟಾಗಿ. ಈಗ ಬೋಟ್ ಹೋದೋದು ಬಂದು ಎಲ್ಲ ಸೆಟ್ ಆದ ಮೇಲೆ ಅದಕ್ಕೆ ಒಂದು ರೇಟ್ 1200 ಎಲ್ಲ ಆಗ್ತದೆ. ಓಕೆ, 1200 ಆಗ್ತದೆ. ಈಗ ಪಾಂಪ್ಲೆಟ್ ಹೇಗೆ ಉಂಟು? ಪಾಂಪ್ಲೆಟ್ಗೆ ಬೇರೆ ರೇಟ್ ಉಂಟು. ಒಂದು ನಿಮಿಷ ನೋಡ್ಬೋದು, ಅವ್ರು ಹೇಳಿದರು ಪಾಂಪ್ಲೆಟಿಗೆ ಬೇರೆ ರೇಟ್ ಉಂಟು ಅಂತೇಳಿ. ಪಾಂಪ್ಲೆಟ್ ನೋಡ್ಬೋದು ಇಲ್ಲಿ. ಬನ್ನಿ, ಇಲ್ಲಿ ನಿಮಗೆ ಟೈಗರ್ ಪ್ರಾನ್ಸ್ ತೋರಿಸ್ತೇನೆ ನಾನು. 2 ಸೈಜಲ್ಲಿ ಉಂಟು ನೋಡಿ. ಅದು ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. ಮತ್ತು ಇಲ್ಲಿ ನಿಮಗೆ ಕಾಣ್ಬೋದು ಟೈಗರ್ ಪ್ರಾನ್ಸ್. ಇದಕ್ಕೆ ಎಷ್ಟು? 1000. ನೋಡಿ, ಇದಕ್ಕೆ 1100. ನನ್ನ ಒಂದು ದೊಡ್ಡ ಫುಲ್ ಕೈ ಬರ್ತದೆ ಇದರಲ್ಲಿ. ಇದು 800 ಅಂತ. ಇದು ಸ್ವಲ್ಪ ಚಿಕ್ಕದು ಅದರಲ್ಲಿ. ಇದು ಸಿ ವೈಟ್. ಇದು ನಮಗೆ ಹೊಸಬೆಟ್ಟು ಬೀಚಲ್ಲಿ, ನಮಗೆ ಮಂಗಳೂರಲ್ಲಿ ಹೊಸಬೆಟ್ಟು ಬೀಚಲ್ಲಿ ಕೂಡ ಸಿಗ್ತದೆ ಇದು. ಇದಕ್ಕೆ 500 ಈ ಪ್ರಾನ್ಸಿಗೆ. ವೈಟ್ ಪ್ರಾನ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಟೇಸ್ಟಿ ಯಾವುದು? ಎಲ್ಲ ಟೇಸ್ಟಿ. ಓಕೆ, ಅವ್ರು ಹೇಳ್ತಾರೆ ಎಲ್ಲ ಕೂಡ ಸೇಮ್ ಟೇಸ್ಟ್ ಬರ್ತದೆ ಅಂತೇಳಿ. ಬಟ್ ನನಗೆ ಇರೋ ಅಭಿಪ್ರಾಯದ ಪ್ರಕಾರ ವೈಟ್ ಪ್ರಾನ್ಸ್ ತುಂಬ ಟೇಸ್ಟ್ ಅಂತೇಳಿ. ಮತ್ತು ಇದಕ್ಕೆ ಚೈನೀಸ್ ಪಾಂಪ್ಲೆಟ್ ಅಂತ ಹೇಳ್ತಾರೆ. ಚೈನೀಸ್ ನೋಡಿ, ಪಾಂಪ್ಲೆಟಲ್ಲಿ ನೋಡ್ಬೋದು ಇದು ಗ್ರೇ ಕಲರ್ ಶೇಡ್ ಬಂದದುಂಟಲ್ಲ, ಅದು ಚೈನೀಸ್ ಪಾಂಪ್ಲೆಟ್. ಇದು ಪ್ಯೂರ್ ವೈಟ್ ಪಾಂಪ್ಲೆಟ್. ತುಂಬ ಟೇಸ್ಟ್ ಇರ್ತದೆ ವೈಟ್ ಪಾಂಪ್ಲೆಟ್ ಕೂಡ. ಅದರಲ್ಲಿ ಕಪ್ಪು ಅದಕ್ಕಿಂತ ತುಂಬ ಟೇಸ್ಟ್. ಆಯಿತಾ, ಬನ್ನಿ ಹೋಗುವ.
ನೋಡ್ಬೋದು ನೀವೀಗ ನಮ್ಮ ಜೊತೆ ಇಂದಿರಮ್ಮನವರು ಇದ್ದಾರೆ. ಇವರು ಮಂಗಳೂರಲ್ಲಿ ತುಂಬ ಫೇಮಸ್ ಮೀನು ಮಾರುವುದರಲ್ಲಿ. ಅಮ್ಮ ಹೇಗಿದ್ದೀರಾ? ಹುಷಾರಾಗಿದ್ದೇನೆ. ಹುಷಾರಿಲ್ಲರ? ಹುಷಾರಿಲ್ಲ. ಎಂಚ ಉಂಟು ರೇಟ್ ಮೀನು? ರೇಟ್ ಎಟ್ಟಿಗೆ 400 ಇತ್ತು ಮಲ್ಲ ಕೆಮಿಕಲ್ 10 ಒರಿಜಿನಲ್ ಮಾಲ್. ಒರಿಜಿನಲ್ ಮಾಲ್ ನಂಗೆ 400 ಮಲ್ಲ ಒರಿಜಿನಲ್. ಬಕ್ಕ ಡಿಸ್ಕೋ ಮುರುಮೀನು ಡಿಸ್ಕೋ 100 ರೂಪಾಯಿ. ಬಕ್ಕ ಮುರುಮೀನಿಗೆ 200 ರೂಪಾಯಿ ಮಲ್ಲ ಜಾಡಿಗೆ. ಬಕ್ಕ ಜಂಜಿಗೆ 150 ರೂಪಾಯಿ. ಉನ್ನಕ್ಕೆ 1000 ರೂಪಾಯಿ ಮಲ್ಲ ಮಾಂಜಿಗೆ. ಬಕ್ಕ ಬಂಗುಡೆ 100 ರೂಪಾಯಿ. ಬಕ್ಕ ಎಂಚ ಈತ ಮೀನು ಪುನಃ ಈರಡ ಮಾತ್ರ ನನ್ನದೇ. ಅಂಜಲ್ 400 ರೂಪಾಯಿ ಮಲ್ಲ ಮಲ್ಲ ಜಾಡಿ. ಜಾಡಿ ಹಗ್ಗ ನಾಯ ಹಗ್ಗ ಬೋಟು ಪೂರ ಬರನೆ ಬರ್ಪಿಂಗ್. ಒಂದು ಎಂಚ ಫ್ರೆಶ್ ಉಂಟು ಪೂರ ಫ್ರೆಶ್ ಒಂದು ಕೆಮಿಕಲ್ 10 ಕೆಮಿಕಲ್ ಡಾಮೇ ಐತಲ್ಲ ಅವನು. ಅವು ಕೆಮಿಕಲ್ದ ನಂಗೆ ಕೊನ್ನಾಗ ಕೊಡ್ಡೆ ಕೊನ್ನಾಗ ಮುರುಮೀನು ಡಿಸ್ಕೋ ಕೊನ್ನಾಗ ಜಾಗ್ರತೆ ಮಲ್ತ ಒಂದು ಕೊನೋಡು ಏರ್ಲ ಮರಿಯಲೋಡು ಮುರುಮೀನು ಡಿಸ್ಕೋ ಮುರುಮೀನು ಮಾತ ತಿಂದೇರು ಕೆಮಿಕಲ್ದ ಇಸಬಾರ್ದಿನ ಇತ್ತ ಜುವ ಬರ್ಪಿನ್ ಜುವ ಕೊನ್ನು ಜೀವ ಫ್ರೆಶ್ ಉಂಟು. ಇತ್ತ ಫ್ರೆಶ್ ಉಂಟು. ಐಟ ನಂಗೆ ಬಾರಿ ಫ್ರೆಶ್ ತೋಜು. ಐಟ ಅವು ಕೆಮಿಕಲ್ದಲ್ಲ. ಏತ್ ವರ್ಷ ಪ್ರಾಯ ಎರೆಗೆ ಹೆಂಗಾಂಡ್ ಸಾಧಾರಣ ಏತಾವು ಒಂಜಿ ಬರೆ ಬಾಡಂಚ್ ಒಂಜಿ ಬರೆ ಬಾಡಿ ಆನ ಎಲ್ಪ ಬಂದ ನಾವ ಈ ಪಾಡು ಏತ್ ಬಾಡು ಆತ್ ಬಾಡು ನಿಕ್ ಮನಸ್ಸು ಬೇರೆ ಉಂಡು ಎನ್ನ ಬೇರೆ ಉಂಡು ಎನ್ನ ಬೇರೆ ಹೆಂಗೆ ಓಡೆಲ್ಲ ಹೋಗು ಈ ರೀತಿ ಪಣಮೂರು ಪೂರ ಪೋಪಾರ ಬೇರೆ ಪಡಮೂರು ಪೋಪೆ ಓದ್ ಬಾಯಿ ಉಂಟು ಕುಳ್ಳು ಮುಲ್ಪ 8 ಗಂಟೆ ಬಿಟ್ಟು 10 ಗಂಟೆ ಬಲ್ಪ ಇಲ್ಲದೆ ಬಕ್ಕ ಪಂಡ್ರೆ ಇದು ಬಾರಿ ಫೇಮಸ್ ಆತಾರೆ. ಏನು ಫೇಮಸ್ ಅವರ ಪೆಟ್ಕೊರಿಯಾರೆ ತಗೋತೀನಿ ಮೂರನ್ ಓರಿಯಾಗ ಪೆಟ್ಕೊರಿಯಾರೆ ಬೈಕ ಮಾಡು ಬಕ ಕೊಣ್ಣುಲೆ ಕಿರುಗಿರು ಕೊರ್ಪಿನೆಕ್ಕು ಅನ್ನ ಎಂಕೊಂಜಿ ರಾಮ ಮಂದಿರದ ಎಂಜ ಪುದಾರ್ ಅಯೋಧ್ಯೆ ಕೊಂಚ ಬೋಡು ಮೋದಿನ ಒಂಜಿ ತೂಡು ಇತ್ತೊಂಜಿ ಬಾಯಿ ತಿಂದೆ ಯಾರು ಸಿದ್ದರಾಮಯ್ಯ ಪೋಯ್ಬೇಕು ಏರ್ ಬರ್ತೀನಿ ಡಿಕೆ ಸುಮಾರು 6 ಎಡ್ಡೆ ಜನಕ್ಕೆ ಮೇಲಕತ್ತಿಗೆ ಸಿದ್ದರಾಮಯ್ಯ ಲಕ 6 ಎಡ್ಡೆ ಜನಕ್ಕೆ ಆರೇನೊಂಜಿ ತೂಡು ಇರ್ನೂದು ಬಾಡಿ 200 ಸರಿ ಇರ್ ಬಿಸಿ ಇಲ್ಲ ಎಂಗಲ್ ಬರ್ಪ ಅಂಚಂಡ ಓಕೆ ಎಂಗಲೊಂಜಿ ಸಬ್ಸ್ಕ್ರೈಬ್ ಹಾಯ್ ಪಣ್ಲಿ ಹಾಯ್ ನಿಗನ ಏನು ಜಪ್ಪುತ್ತಾರ ಮತ್ತ ಎಂಗಿಲ್ಲ ಬ್ರೋ ಗ್ಯಾಂಗ್ ಬಂದು ಬ್ರೋ ಗ್ಯಾಂಗ್ ಆಯ್ ಬಾಯ್ ಟಾಟಾ ಬಾಯ್ ಬಾಯ್ ಬನ್ನಿ ಕಮ್ಮಿ ರೇಟ್ ಒನ್ ರೇಟ್ ಬನ್ನಿ ಆಫರ್ ರೇಟ್ ಬನ್ನಿ 600 ಓನ್ಲಿ 600 ಫ್ರೆಶ್ ಅಂಜಲ್ ಬನ್ನಿ ಅವಳು ಎಪ್ಪೋ ನಿಂತ ಎಪ್ಪೋ ಇಡಿ ಮಾಡಿಗಿ ಹೋಗೆ ಫೈನಲ್ ರೇಟ್ 600 ಎಲ್ಲಿ ಮಾರೋದಿಲ್ಲ 600 580 ಎಲ್ಲಿ ಕೊಡುವ ಹೋಲ್ಸೇಲ್ ರೇಟು 250 250 ಜಾಸ್ತಿ ಇಲ್ಲ ಬರಲಿಲ್ಲ ನಿನ್ನೆ ರಜೆ ಇತ್ತಲ್ಲ ಆದರೆ ಹೋಗಲಿಲ್ಲ ನಿನ್ನೆ ಯಾರು ಕೆಲಸ ಅದರಿಂದ ಸ್ವಲ್ಪ ಜಾಸ್ತಿ ಓಕೆ ನೋಡಿ ಊಟ ಇದು ಹೇಳ್ತಿದ್ದಾರೆ ರೇಟ್ ಅದು ಯಾವುದು ಮೀನು ಇದು ಬೇಕಾ ಇದು ಪಯ್ಯ ಇದು 350 350 kg ಬಟರ್ ಫಿಶ್ ಇದು ಬಟರ್ ಫಿಶ್ ಅಂತೇಳಿ ನೈಮೀನ್ ಅಂತೇಳಿ ಹೇಳ್ತಾರೆ ಬಟರ್ ಫಿಶ್ ಇದು 400 kg 500 ಅಪ್ ಎಂತಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ಫ್ರೈಗೆ ಫುಲ್ ಫ್ರೈಗೆ ಆಗಿ ಮಸ್ತ್ ಆಗ್ತದೆ ಫ್ರೈ ಮಾಡಿ ಬಿರಿಯಾನಿ ಕೂಡ ಮಾಡ್ತಾರೆ ನೈಮೀನ್ ಅಂದರೆ ಭಾರಿ ಸಾಫ್ಟ್ ಮಾತ್ರ ಮೀನು ತುಂಬ ಟೇಸ್ಟ್ ಉಂಟು ನೋಡಿ ಹಾಗೆ ಬಟರ್ ಫಿಶ್ ಟೇಸ್ಟ್ ಕೇಳಿದೆ ಅದು ಬಿರಿಯಾನಿಗೆಲ್ಲ ಒಳ್ಳೆಯದಾಗ್ತದೆ ಬನ್ನಿ ಮುಂದೆ ಯಾವ ಹೇಗೆ ಉಂಟು ಫುಲ್ ಡೌನ್ ಬೆಳಿಗ್ಗೆ ಒಂದು ರೇಟ್ ಅರ್ಧ ಗಂಟೆ ನಂತರ ಒಂದು ರೇಟ್ 1 ಗಂಟೆ ನಂತರ ಒಂದು ರೇಟ್ ಫುಲ್ ಡೌನ್ ರೇಟ್ ಫುಲ್ಲು ಬಂದಿದೆ ನಿಮ್ಮನ್ನು ತಗೊಳ್ಳೋರು
ಅಂಜಲಿಗೆ 400. ಏನೆಲ್ಲ ಮಾರಿದ್ರಿ ಬೆಳಿಗ್ಗೆ? ನಾನು ಒಂದು 3 ಮೀನು ಡಿಸ್ಕೋ, ನಮಗೆ ಹೋಟೆಲ್ಗೆ ತುಂಬ ಹೋಟೆಲ್ಗೆ ಹೋಗಿ ಹಾಗೆ 3 ಮೀನು ಡಿಸ್ಕೋ, ಬಂಗುಡೆ ಮತ್ತು ಪಯ್ಯ, ಅಂಜಲ್ ಪೈಗೆ ಹೇಗೆ? 300. ನೋಡ್ಬೋದು ಅವ್ರು ಹೇಳಿದರು ತುಂಬ ಇವತ್ತು ದಿವಸಕ್ಕೆ ಒಂದೊಂದು ರೇಟ್ ಆಗ್ತದೆ, ಹೇಳಲಿಕ್ಕೆ ಆಗ್ತದೆ. ಬಜಾರ್ ಒಂದೊಂದು ರೇಟ್, ಅರ್ಧ ಗಂಟೆಗೆ ಒಂದು ರೇಟ್, ಅರ್ಧ ಗಂಟೆಗೆ ಒಂದು ರೇಟ್ ಬಜಾರ್ ಹಾಗೆ. ನೋಡಿ ಅವ್ರು ಹೇಳ್ತಾರೆ ರೇಟ್ ತುಂಬ ಫ್ಲಕ್ಚುಯೇಟ್ ಆಗ್ತಿರ್ತದೆ, ದಿನಕ್ಕೆ ಅಂತ ಅಲ್ಲ, ದಿನಕ್ಕೆ ಕೂಡ ಫ್ಲಕ್ಚುಯೇಟ್ ಆಗ್ತದೆ. ಒಂದು ಅರ್ಧ ಗಂಟೆಗೊಂದು, ಸಪೋಸ್ ನೀವು 5 ಗಂಟೆಗೆ ಬಂದರೆ ಒಂದು ರೇಟ್ ಇರ್ತದೆ, 5:15 ಒಂದು ರೇಟ್ ಇರ್ತದೆ, 6 ಗಂಟೆಗೆ ಒಂದು ರೇಟ್ ಇರ್ತದೆ. ಹಾಗೆ ರೇಟ್ ಚೇಂಜ್ ಆಗ್ತದೆ, ರೇಟಲ್ಲಿ ವೇರಿಯೇಷನ್ಸ್ ಆಗ್ತಿ ಹೋಗ್ತದೆ. ನೋಡ್ಬೋದು ಅವ್ರು ಹೇಳಿದ್ರು ಅವರ ಕಷ್ಟವನ್ನು. ಈಗ ಅವರ ಹತ್ರ ಅಂಜಲ್ ಮತ್ತು ಕಲ್ಲಿಗೆ ಉಂಟು, ಬಾಕಿ ಉಂಟು. ನೋಡಿ ಇದು ಬೆಳಿಗ್ಗೆ ನಾನು 400ಗೆ ತಗೊಂಡದ್ದು, ಇದಿಲ್ಲ ಕಸ್ಟಮರಿಂದ 400ಗೆ ಕೊಟ್ಟು ಬಿಡೋದು. ಎಂತ ಮಾಡೋದು, ನಾಳೆಗೆ ಇಡ್ಲಿಕ್ಕೆ ನಾಳೆಗೆ ಇಟ್ಟರೆ ಪುನಃ ಬರ್ತಾ ಉಂಟು. ನಾವು ಡೈಲಿ ಎಂತ ಇಟ್ಟು ಹೋಗುದಿಲ್ಲ, ಕ್ಲೀನ್ ಮಾಡಿ ಹೋಗುದು, ಕಮ್ಮಿಗೆ ಅಂದರೆ ಕಮ್ಮಿಗೆ ಕೊಟ್ಟು ಹೋಗುದು. ಅವ್ರು ಹೇಳಿದ್ರು ನೋಡಿ ಏನು ಇಡುವುದಿಲ್ಲ, ಫುಲ್ ಖಾಲಿ ಮಾಡೋದು. ಅವ್ರದ್ದು ಕಷ್ಟ ಕೂಡ ಅವ್ರು ಹೇಳ್ತಾರೆ, ಏನು ಅವ್ರು ತಗೊಳ್ತಾರೆ ಅದು ಕೂಡ ಅವರಿಗೆ ಮಾರಾಟ ಆಗಬೇಕು. ಈಗ ಎಷ್ಟು ಮೀನು ಬಂದಿದೆ ಅಂದರೆ ತಗೊಳ್ಳೋರು ಯಾರಿಲ್ಲ, ಕೆಲವರು ಹಾಗೆ ಆಗಿದೆ ನೋಡಿ. ಇದರೆಲ್ಲ ಸ್ನೇಹಿತರೆ ಎಲ್ಲ ಫುಲ್ಲು ಬ್ಯುಸಿ ಇತ್ತು ಇವತ್ತು. ದಕ್ಕೆ ಫುಲ್ಲು ಮೀನೆಲ್ಲ ಬಂದು ಫುಲ್ ರಶ್ ಆಗಿದೆ. ಮತ್ತು ನಮಗೆ ವಿಲಿಯಮ್ ಸರ್ ಅವರು ಇದು ಮೀನು ಕೊಟ್ಟಿದ್ದಾರೆ, ಅದನ್ನೀಗ ಒಳ್ಳೇದು ಮಾಡಿ ಫ್ರೈ ಮಾಡಿ ತಿನ್ನಬೇಕು. ಇನ್ನು ನಾವು ಇಲ್ಲಿಂದ ಹೊರಡ್ತೇವೆ. ಹಾಗಾಗಿ ಇಲ್ಲಿ ತನಕ ನೋಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಸಿಗೋಣ ಇನ್ನು ಮುಂದೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.